ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ನನ್ನ ಇಂದಿನ ಲೇಖನ ಗೆಳೆಯರು ಬೇಕು ಸಂತಸದ ಜೀವನಕ್ಕೆ. ಇಂದಿನ ಮುಖವಾಡದ ಜೀವನದಲ್ಲಿ ಯಾರನ್ನು ಹಚ್ಚಿಕೊಂಡರೂ ಅವರಿಂದ ನಮಗೆ ನೋವೇ. ಸಾಕಪ್ಪ ಜನರ ಸಹವಾಸ ಎಂದು ಒಂಟಿಯಾಗಿಯೂ ಬದುಕಲು ಸಾಧ್ಯವಿಲ್ಲ. ಹಾಗಾದರೆ ಮಾಡುವುದಾದರೂ ಏನು? ಗೆಳೆಯರನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಮೊದಮೊದಲು ಎಲ್ಲರೂ ಒಳ್ಳೆಯವರಂತೆ ಕಾಣುತ್ತಾರೆ. ನಂತರ ಅವರ ಅವಶ್ಯಕತೆಗಳಿಗೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ. ಕಷ್ಟದ ಸಮಯ ಎಂದರೆ ಎಲ್ಲರ ಜೊತೆಗೆ ಅವರೂ ಸೇರಿ ನಮ್ಮ ಮೇಲೆ ಒಂದು ಕಲ್ಲು ಎಸೆಯುತ್ತಾರೆ. ಇಂತಹ ಗೆಳೆಯರು ನಮ್ಮ ಜೀವನಕ್ಕೆ ಬೇಕೇ? ಖಂಡಿತ ಬೇಡ. ಗೆಳೆಯರು ಕೇವಲ ನಮಗೆ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕೂ ಸಹ ಒಡನಾಡಿಗಳಾಗಿರುತ್ತಾರೆ. ಶ್ರೀಗಂಧದಂತಹ ಗೆಳೆಯರು ಇಂದು ತುಂಬ ಕಡಿಮೆ. ಅಂದರೆ ಇಲ್ಲವೇ ಇಲ್ಲ ಎಂದಲ್ಲ, ಖಂಡಿತ ಇದ್ದಾರೆ. ಪರಿಚಯ ಆದವರೆಲ್ಲ ನಮ್ಮವರು, ಗೆಳೆಯರು ಎಂದುಕೊಳ್ಳುವ ಬದಲು ಅವರು ಪರಿಚಯಸ್ಥರು ಅಷ್ಟೇ. ಅವರ ಮನಸ್ಥಿತಿ ನಮ್ಮ ಮನಸ್ಥಿತಿ ಒಂದೇ ರೀತಿ ಇದ್ದರೆ ಮಾತ್ರ ಗೆಳೆತನ ಸಾಧ್ಯ. ಹಾಗಾಗಿ ದೊಡ್ಡವರು ಹೇಳಿರುವುದು ಗುಣ ನೋಡಿ ಗೆಳೆತನ ಮಾಡು ಎಂದು. ಎಲ್ಲರನ್ನೂ ಗೆಳೆಯರು ಎಂದು ಭಾವಿಸದೆ ನಮ್ಮ ಗುಣಕ್ಕೆ ಹೊಂದುವ ವ್ಯಕ್ತಿಗಳನ್ನು ಗೆಳೆತನ ಮಾಡುವುದು ತುಂಬ ಒಳ್ಳೆಯದು. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಎಲ್ಲರನ್ನೂ ನಂಬಿ ಮೋಸ ಹೋಗದೆ ನಿಧಾನವಾಗಿ ಆಲೋಚಿಸಿ ಅವರ ಹಿನ್ನೆಲೆಗಳನ್ನು ತಿಳಿದು ಅವರ ಭಾವನೆಗಳನ್ನು ಅರಿತು ಗೆಳೆತನ ಮಾಡುವುದು ಒಳ್ಳೆಯದು. ಕನಿಷ್ಠ ಜನರಾದರೂ ಗೆಳೆಯರು ಬೇಕೇ ಬೇಕು. ನಿತ್ಯದ ಸಂತೋಷಕ್ಕೆ ದುಃಖ ದುಮ್ಮಾನಗಳನ್ನು ಹೇಳಿಕೊಳ್ಳಲಿಕ್ಕೆ, ಬದುಕು ಸಂತೋಷವಾಗಿರಲಿಕ್ಕೆ ಗೆಳೆಯರು ಬೇಕೇ ಬೇಕು. ಆದರೆ ದಾರಿ ತಪ್ಪಿಸುವ, ನಮ್ಮ ಬದುಕಿಗೆ ಮುಳ್ಳಾಗುವ ಗೆಳೆಯರಿಂದ ಆದಷ್ಟು ನಾವು ದೂರವಿರುವುದು ಒಳ್ಳೆಯದು. ಗೆಳೆತನ ಯಾರಿಗೂ ಹಾನಿ ಮಾಡದಂತೆ ಇರಬೇಕು. ಹಾಗಾಗಿ ಒಳ್ಳೆಯ ಗೆಳೆಯರು ಅಮೃತಕ್ಕೆ ಸಮಾನ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯ ಗೆಳೆಯರು ಸಿಗಲಿ ಎಂದು ಆಶಿಸುತ್ತಾ, ಒಳ್ಳೆಯ ಗೆಳೆತನ ಸಂತೋಷದ ಜೀವನಕ್ಕೆ ಬೇಕೇ ಬೇಕು ಎಂದು ನಾನು ಹೇಳಬಯಸುತ್ತೇನೆ. ಧನ್ಯವಾದಗಳು.